ಕ್ಕೆ ಹಾನಿಕರವಾದಂತಹ ಮಾದಕ ವಸ್ತುಗಳ ಸೇವನೆಯ ದೂರ ಇಡಲಿಕ್ಕೆ ಇವತ್ತು ಜಾಗೃತಿ ಮೂಡಿಸಲಿಕ್ಕೆ ವಿಜಯನಗರ ಜಿಲ್ಲಾ ಪೊಲೀಸ್ ಇಲಾಖೆ ಹೊಸಪೇಟೆ ಉಪವಿಭಾಗದ ವತಿಯಿಂದ ಸೈಕಲ್ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇದನ್ನ ವಿಜಯನಗರ ಜಿಲ್ಲೆಯ ಹೆಮ್ಮೆಯ ಮಾನ್ಯ ಪೊಲೀಸ್ ಡಾಕ್ಟರ್ ಸಾಲಿಯಾ ಸರ್ ಅವರು, ವೆಂಕಟೇಶ್ ಸರ್ ಅವರು ಎಲ್ಲರೂ ಕೂಡ your social life, everything will be affected by this NDPS substance. ಸೊ ಇದು ಮಾದಕ ವಸ್ತುಗಳ ಸೇವನೆಯಿಂದ ದೂರ ಇರಿ ಅನ್ನೋದೇ ಈ ಜಾಥಾದ ಮುಖ್ಯ ಉದ್ದೇಶ. ಇದನ್ನ ನಾವು ಹೆಚ್ಚಿನ ಜನರಿಗೆ ತಲುಪಿಸಿ ಈ ಮಾದಕ ವಸ್ತುಗಳ ಸೇವನೆ ಯಾರು ಮಾಡ್ತಾರೆ ಇದ್ರ ಬಗ್ಗೆ ನಿಮಗೆ ಏನಾದರೂ ಒಂದು ಸುಳಿವು ಸಿಕ್ಕಿದ್ರೆ ಇದನ್ನ ನಮ್ಮ 1933 ನಂಬರ್ಗಾಗ್ಲಿ ಅಥವಾ ನಮ್ಮ ಅನಾನಿಮಸ್ ಕಾಲ್ ಹೆಲ್ಪ್ ಲೈನ್ ಇದೆ 1908 ಇದಕ್ಕೆ ಕಾಲ್ ಮಾಡಿ ನೀವು ಮಾಹಿತಿ ನೀಡಬಹುದು. ಸೊ ನಿಮ್ಮ ಮಾಹಿತಿನ ನಾವು ಗೌಪ್ಯವಾಗಿಡ್ತೀವಿ. ಇಷ್ಟು ಹೇಳ್ತಾ ಈಗಾಗಲೇ ಹೆಚ್ಚು ಸಮಯ ಆಗಿದೆ. ಮಾಹಿತಿ ಕೊಡ್ತೀರಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ತಮ್ಮ ಉದ್ಘಾಟನಾ ನುಡಿಯಲ್ಲಿ ಮಾದಕ ಸೇವನೆಯಿಂದ ದೂರ ಇಡೋಣ ಹಿಡಿದಿದ್ದಾರೆ. ಅವನ್ನು ನೋಡ್ಬಿಟ್ಟು ಕಲಿಬೇಕು. ಯಾಕಂತಂದ್ರೆ ನಾನು ವೈದ್ಯನಾಗಿ ಅಂದ್ರೆ ಈಗ ಒಂದು ಪ್ಲೇ ಕಾರ್ಡ್ ಅಲ್ಲಿ ಬರ್ದಿತ್ತು 2-3 ವರ್ಷ ಹೊಗೆ ಬಿಟ್ಟ, ಆಮೇಲೆ ಹೋಗೇ ಬಿಟ್ಟ ಅಂತ. ಸುಮಾರು ಜನ ನನ್ ಮುಂದೆನೆ ಹೋದ್ರು, ಸಣ್ಣ ಮಕ್ಕಳು ಹೋದ್ರು. ಸೊ ನನಗೆ ಬೇಜಾರಾಗ್ತದೆ. ಯಾಕಂತಂದ್ರೆ ನಾನು ಒಂದು ಹಳ್ಳಿಯಿಂದ ನೋಡಿದಾಗ ನಮಗೆ ಬರೀ ಅಲ್ಲಿ ಡ್ರಗ್ಸ್ ಸಿಗ್ತದಂತೆ, ಬೆಂಗಳೂರಲ್ಲಿ ಸಿಗ್ತದೆ, ಡೆಲ್ಲಿಯಲ್ಲಿ ಸಿಗ್ತದೆ. ಹಾಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಮಾನ್ಯ ಡಿವೈಎಸ್ಪಿ ಅವರು ರೆಡಿ. ಈಗ ಆರಂಭ ಆಗ್ತದೆ. ನಿಮ್ಮೆಲ್ಲರ ಚಿತ್ತ ಇದೀಗ ಶುಭ ಚಾಲನೆ ಅಂತ ರೆಡಿ. 1, 2, 3 ಆರಂಭವಾಗಿ ಜಾಥಾ ನಾವೆಲ್ಲರೂ ಕೂಡ ಮೂಡಿಸೋಣ. ಇಂಥ ವಿಶಿಷ್ಟ ಕಾರ್ಯಕ್ರಮ ಆಯೋಜಿಸಿರುವಂತಹ ವಿಜಯನಗರ ಜಿಲ್ಲಾ ಪೊಲೀಸ್ ಇಲಾಖೆಗೆ ನಮಗೊಂದು ಹೆಮ್ಮೆಯ ಅಭಿನಂದನೆಗಳು. ಇದು ಜಾಥಾ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ. ನಿಧಾನಕ್ಕೆ ಹೋಗ್ಬೇಕು. ಎಲ್ಲ ವಿದ್ಯಾರ್ಥಿಗಳಲ್ಲಿ ಪುಟಾಣಿಗಳಲ್ಲಿ ವಿನಂತಿ ಮಾಡ್ತೇವೆ, ನಿಧಾನಕ್ಕೆ ಹೋಗ್ಬೇಕು, ನಿಧಾನಕ್ಕೆ ಸೈಕಲ್ ನಡೆಸಬೇಕು. ದಿನಾಚರಣೆಯನ್ನು ನಾವು ವಿಜಯನಗರ ಜಿಲ್ಲೆಯಲ್ಲಿ ಆಚರಿಸ್ತಾ ಇದ್ದೀವಿ. ಈ ದಿನ ನಾವು ಸೈಕ್ಲಥಾನ್ ಮೂಲಕ ಎಲ್ಲ ಶಾಲಾ ಕಾಲೇಜ್ ಮಕ್ಕಳಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳನ್ನು ಜಾಗೃತಿ ಮೂಡಿಸುವ ಸಲುವಾಗಿ ಈ ಒಂದು ಜಾಥಾ ಹಮ್ಮಿಕೊಂಡಿದ್ದೀವಿ. ಅದಲ್ಲದೆ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಪ್ರತಿ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳನ್ನು ಎಲ್ಲರಲ್ಲಿ ಅರಿವು ಮೂಡಿಸುವುದರ ಜೊತೆಗೆ ಇಂತಹ ಡ್ರಗ್ ಅಬ್ಯೂಸ್ ಅಲ್ಲಿ ತೊಡಗಿರುವಂತಹ ಮಾಹಿತಿನ ನೀಡಬೇಕು ಅನ್ನೋದ್ರ ಬಗ್ಗೆ, ಮತ್ತೆ 1933 ಹಾಗೂ ಅನಾನಿಮಸ್ ಹೆಲ್ಪ್ ಲೈನ್ ನಂಬರ್ 1908ಗೆ ಮಾಹಿತಿ ನೀಡಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ಅವರಿಗೆ ಮಾಹಿತಿ ನೀಡಿದ್ದೀವಿ. ಸೊ ಈ ನಂಬರ್ಗೆ ಅವರು NDPS ಸಬ್ಸ್ಟೆನ್ಸ್ ಅಲ್ಲಿ ತೊಡಗಿರುವವರ ಬಗ್ಗೆ ಮಾಹಿತಿ ನೀಡಿದಲ್ಲಿ ನಾವು ಕ್ರಮ ತಗೋತೀವಿ. ಹಾಗೆಯೇ ಇವರ ಯಾರು ಮಾಹಿತಿ ನೀಡ್ತಾರೆ ಅವ್ರ ಡೀಟೇಲ್ಸ್ನ ನಾವು ಗೌಪ್ಯವಾಗಿರ್ತೀವಿ ಅಂತ ನಾನು ಹೇಳ್ತೀನಿ.